ಬಾಗಲಕೋಟೆ ಜಿಲ್ಲೆ ವೀರಕನ್ನಡಿಗ ಇಮ್ಮಡಿ ಪುಲಕೇಶಿ ಯುವಕರ ಸಂಘ ಹುನಗುಂದ ವತಿಯಿಂದ ದಿನಾಂಕ ಡಿಸೆಂಬರ್ 4, 2025 ರಂದು ಮಧ್ಯಾಹ್ನ 1:30 ಭಾರತೀಯ ನೌಕಾಪಡೆಯ ದಿನಾಚರಣೆ ಹಾಗೂ ಅಖಂಡ ಭಾರತದ ಅಧಿಪತಿ ದಕ್ಷಿಣಪಥೇಶ್ವರ ಬಿರುದಾಂಕಿತ ಶ್ರೀವೀರಿಮ್ಮಡಿ ಪುಲಕೇಶಿ ಮಹಾರಾಜರ ಜಯಂತ್ಯೋತ್ಸವ ಹಾಗೂ ಭಾವಚಿತ್ರ ವೃತ್ತದ ಫಲಕದ ಉದ್ಘಾಟನಾ ಸಮಾರಂಭವು ಕರ್ನಾಟಕ ವೀರಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರರ ನೇತೃತ್ವದಲ್ಲಿ ಹಾಗೂ ಸಂಘದ ಅಧ್ಯಕ್ಷರಾದ ವಿಜಯಕುಮಾರ ಕೊಪ್ಪದರ ಅಧ್ಯಕ್ಷತೆಯಲ್ಲಿ ತಾಲೂಕಾ ಕ್ರೀಡಾಂಗಣದ ಬಳಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ವಿಜಯ ಮಹಾಂತೇಶ ಗದ್ದನಕೇರಿರು, ಪ್ರಾಸ್ತಾವಿಕ ಪರ ಹಾಗೂ ಉಪನ್ಯಾಸಕರಾದ ಡಾಕ್ಟರ್ ಎಸ್ಎನ್ ನಾಗಣ್ಣವರರು, ಉಪನ್ಯಾಸಪರ ಹಾಗೂ ಶಾಸಕ ಕಾಶಪ್ಪನವರರು ಉದ್ಘಾಟನಾಪರ ಮಾತುಗಳನ್ನಾಡಿ ಇಮ್ಮಡಿ ಪುಲಕೇಶಿಯನ್ನು ನೆನಪಿಸಿಕೊಂಡು ಅವರ ಹೆಸರಲ್ಲಿ ಸ್ಮರಿಸಿಕೊಳ್ಳುವ ಪ್ರವೃತ್ತಿ ಬೆಳೆಯುತ್ತಿರುವುದಕ್ಕೆ ಮತ್ತು ಯುವಜನಾಂಗದಲ್ಲಿ ಜಾಗೃತಿಯಾಗಿದ್ದಕ್ಕೆ ಹರ್ಷ ವ್ಯಕ್ತಪಡಿಸಿದರು. ನಂತರ ನಮ್ಮ ಕನ್ನಡ ರಾಜರನ್ನು ಮರೆತು ನೆರೆ ರಾಜ್ಯದ ರಾಜರನ್ನು ಜಯಕಾರ ಹಾಕುವುದನ್ನು ಬಿಟ್ಟು ನಮ್ಮಾಸ್ಮಿತೆ ನಮಗೆ ಮುಖ್ಯೆಂದು ಜಿಲ್ಲೆಯಲ್ಲಿಯೇ ಹುನಗುಂದ ಪಟ್ಟಣದಲ್ಲಿ ಪ್ರಪ್ರಥಮವಾಗಿ ಮೂರ್ತಿ ಪ್ರತಿಷ್ಠಾಪನೆಗೆ ಸ್ಥಳವನ್ನು ಗುರುತಿಸಿದ್ದು ಹೆಮ್ಮೆಯ ವಿಷಯವಾಗಿದೆ ಎಂದರು. ನಂತರ ಇಮ್ಮಡಿ ಪುಲಕೇಶಿಯ ಸಾಹಸ, ಶೌರ್ಯ, ಪರಾಕ್ರಮದ ಪರಿಚಯ ಮತ್ತು ನೌಕಾಬಲವನ್ನು ಪ್ರಪ್ರಥಮವಾಗಿ ಬಳಕೆಗೆ ಬಂದಿದ್ದು ಇಮ್ಮಡಿ ಪುಲಕೇಶಿ ಆಳ್ವಿಕೆಯಲ್ಲಿ ಬಂದ ಕಾರಣ ಇಂದು ಅವರ ಜನ್ಮದಿನಾಚರಣೆ ದಿನದಂದೇ ನೌಕಾ ದಿನಾಚರಣೆಯಾಗಿದ್ದನ್ನು ತಿಳುವಳಿಕೆ ನೀಡಿ ರಾಜ್ಯಾದಾದ್ಯಂತ ಪರಿಚಯಿಸುವಂತಾಗಲೆಂದರು. ಏತನ್ಮಧ್ಯೆ ಉಪನ್ಯಾಸದಲ್ಲಿ ಇಮ್ಮಡಿ ಪುಲಕೇಶಿ ಬಾಲ್ಯಜೀವನ, ರಾಜ್ಯಭಾರ ಹಾಗೂ ಅವನ ದಿಗ್ವಿಜಯ ದಂಡಯಾತ್ರೆಗಳು, ಧಾರ್ಮಿಕ, ಸಾಮಾಜಿಕ, ಆರ್ಥಿಕ, ಕಲೆ, ಸಾಹಿತ್ಯ, ಶಿಲ್ಪಕಲೆ, ಸಾಂಸ್ಕೃತಿಕ ಕಾಣಿಕೆಗಳು, ದೇಶ ವಿದೇಶವರೆಗಿನ ಬಾಂಧವ್ಯಗಳು ಪ್ರಸ್ತಾಪವಾದವು. ನಂತರ ಕಾಶಪ್ಪನವರರ ಉದ್ಘಾಟನಾಪರ ಮಾತುಗಳಲ್ಲಿ ಉಪನ್ಯಾಸದಲ್ಲಿ ಪ್ರಸ್ತಾಪಿತ ಪುರಾತತ್ವಿಲಾಖೆಯಿಂದ ಸ್ಮಾರಕಗಳ ರಕ್ಷಣೆ ಮತ್ತು ಪುನರುಜ್ಜೀವನಗೊಳಿಸುವಂತಾಗಬೇಕೆಂಬ ಬೇಡಿಕೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಕಾಶಪ್ಪನವರರು ನಾಳೆ ದಿನದಂದೇ ಪುರಾತ್ವಿಲಾಖೆಗೆ ಗಮನಕ್ಕೆ ತಂದು ಶೀಘ್ರದಲ್ಲಿಯೇ ನೆರವೇರಿಸುವುದಾಗಿ ಹಾಗೂ ಇಮ್ಮಡಿ ಪುಲಕೇಶಿಯ ಮೂರ್ತಿ ಪ್ರತಿಷ್ಠಾಪನೆಯನ್ನು ಮುಂಬರುವ ವರ್ಷದ ದಿನಾಚರಣೆದಂದು ಪ್ರತಿಷ್ಠಾಪನೆ ಮಾಡುವುದಾಗಿ ಭರವಸೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಭಾಗ್ಯಶ್ರೀ ರೇವಡಿ, ಮುಖಂಡರಾದ ಶಿವಾನಂದ ಕಂಠಿ, ಮಹಾಂತೇಶ ವಾರಿ, ಬಸವರಾಜ ಗದ್ದಿ, ಸಾಹಿತಿಗಳಾದ ಸಿದ್ದಲಿಂಗಪ್ಪ ಬೀಳಗಿ, ಡಾಕ್ಟರ್ ನಾಗರಾಜ ನಾಡಗೌಡ್ರ, ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಸಜ್ಜನ, ನಿವೃತ್ತ ಶಿಕ್ಷಕರಾದ ಎಕೆಉಪನಾಳರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಸಂಘದ ಪದಾಧಿಕಾರಿಗಳಾದ ಸಮೀರ ದೇಶಪಾಂಡೆ, ಬಸುನಾಗೂರ, ರಾಜು ಹುರಕಡ್ಲಿ, ಪ್ರಕಾಶ ಪಾಟೀಲ, ಮುತ್ತು ಹಿರೇಮಠ ಹಾಗೂ ಸರ್ವ ಸದಸ್ಯರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು, ಗಣ್ಯಮಾನ್ಯರು, ಕಾರ್ಯಕರ್ತರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ನೆನೆದುಕೊಂಡು ಅವರ ಹೆಸರಿನಲ್ಲಿ ಯಾವುದಾದರೂ ಒಂದು ಸ್ಮರಣಿಕೆಯನ್ನು ಮಾಡಬೇಕಂತೇಳಿ ವಿಶೇಷವಾಗಿ ಯುವಕರಲ್ಲಿ ಇಮ್ಮಡಿ ಪುಲಕೇಶಿ ಜಾಗೃತ ಆಗಿದ್ದಕ್ಕೆ ಬಹಳ ಖುಷಿ ಆಗುತ್ತೆ. ಅಸ್ಮಿತೆ ಅಂದ್ರೆ ಐಡೆಂಟಿಟಿ. ನಾವು ಏನ್ ಮಾಡಕತ್ತೀವಂದ್ರೆ ನಮ್ಮದನ್ನ ಮರಿತೀವಿ, ಮತ್ತೊಬ್ಬರಿಗೆ ಜಯಕಾರ ಹಾಕ್ತೀವಿ. ಇದು ಬಹಳ ಅತ್ಯಂತ, ನಾನು ಯಾಕೆ ಇದನ್ನ ಪದೇ ಪದೇ ಹೇಳ್ತೇನೆ ಅಂತಂದ್ರೆ, ಈ ವಿಜಯ್ ಕೊಪ್ಪದ ಮತ್ತು ಅವನ ಗೆಳೆಯರು ಇಮ್ಮಡಿ ಪುಲಕೇಶಿ ಒಂದು ಸ್ಮರಣಿಕೆಯನ್ನ ನೀವು ಫ್ಯಾಷನ್ಗಾಗಿ ಮಾಡಿಲ್ಲ. ನೀವು ಅದನ್ನೇನಾದ್ರು ಫ್ಯಾಷನ್ಗಾಗಿ ಮಾಡಿದ್ರು ಕೂಡ ಅದು ಒಳ್ಳೆ ಕಾರಣ. ಯಾಕಂದ್ರೆ ಇಮ್ಮಡಿ ಪುಲಕೇಶಿಯನ್ನ ನನಗನ್ಸಿರೋ ಮಟ್ಟಿಗೆ ಬಾಗಲಕೋಟೆ ಜಿಲ್ಲೆಯಲ್ಲಿನೇ ಇಮ್ಮಡಿ ಪುಲಕೇಶಿ ವೃತ್ತ ಮತ್ತು ಸ್ಟ್ಯಾಚು ಆಗ್ತಾ ಇರೋದು ನಮ್ಮ ಹುನಗುಂದದ ಆರಂಭ ಅಂತ ನಾನು ಅನ್ಕೊಳ್ತೀನಿ. ಏನ್ ಇಮ್ಮಡಿ ಪುಲಕೇಶಿ ಇವ್ರ ಮೈ ಮೇಲೆ ಬಂದಾನ ಅನ್ನಂಗ ರಾತ್ರಿ 12 ಆದ್ರೂ ವಿಜುವಲ್ ಫೋನ್ ಇರೋದ, ಸಾಹೇಬರಿಗೂ ಗಂಟು ಬಿಡೋರು. ಸಾಹೇಬರಿಗೆ ಅತ್ಯಂತ ಪ್ರೀತಿ ಇಮ್ಮಡಿ ಪುಲಕೇಶಿ ಬಗ್ಗೆ. ಮೊನ್ನೆ ಬದಾಮಿ ಚಾಲುಕ್ಯ ಉತ್ಸವಕ್ಕೆ ಹೋದಾಗೂ ಸರ್ ಮನಸ್ಸಿನಲ್ಲಿ ಕಾಡ್ತಾ ಇರೋದದ, ಸರ್ ಬದಾಮಿಗೆ ಯಾಕೆ ಚಾಲುಕ್ಯ ಮೂರ್ತಿ ಇಮ್ಮಡಿ ಪುಲಕೇಶಿ ಅವರು ಮೂರ್ತಿ ಮಾಡಿಲ್ಲ ಅಂತ ಕೇಳಿದ್ರು. ಸರ್ 2 ವರ್ಷದಿಂದ ಅದು ನೆನಗುದಿದೆ ಸರ್. ಇಮ್ಮಡಿ ಪುಲಕೇಶಿ ಮೂರ್ತಿ ರೆಡಿ ಆದ್ರೂ ಕೂಡ ಬದಾಮಿ ಒಳಗೆ ಅದನ್ನ ನಿಲ್ಸಾಕ ಏನ್ ತಾಂತ್ರಿಕ ಕೊರತೆ ಗೊತ್ತಿಲ್ಲ, ತಾವೇ ಅದನ್ನ ಪರಾಮರ್ಶಿಸಬೇಕು ಅಂತ ಹೇಳಿದೆ. ನಾನು ಮೂರು ಉದ್ದೇಶಕ್ಕೆ ಬರ್ತೀನಿ. ಇಮ್ಮಡಿ ಪುಲಕೇಶಿ ನಮ್ಮ ನಾಡಿನ ಅಸ್ಮಿತೆ, ನಮ್ಮ ನಾಡಿನ ರಾಜ, ನಮ್ಮ ನಾಡಿನ ಚಕ್ರವರ್ತಿ, ಇಡೀ ಕರ್ನಾಟಕದ ಹೆಸರನ್ನ ದಕ್ಷಿಣಾಪಥೇಶ್ವರ, ಅರ್ಧ ಭಾರತವನ್ನ ಆಳಿದ ಸಾಮ್ರಾಟನನ್ನು ಬಿಡ್ತು ನಾವು
ನಾನು ಹೆಸರು ತಗೊಂಡು ಹೇಳಕ್ಕೂ ಯಾಕೆ ಹಿಂಜರಿದಿಲ್ಲ. ನಮಗ ಶಿವಾಜಿ ಆದ್ರೂ ಅಷ್ಟೇ, ಟಿಪ್ಪು ಆದ್ರೂ ಅಷ್ಟೇ, ಯಾರಾದ್ರೂ ಅಷ್ಟೇ. ಆ ಎಲ್ಲ ಶಿವಾಜಿಗಿಂತ 100 ಪಟ್ಟು ಸಾಮ್ರಾಜ್ಯವನ್ನ ಕಟ್ಟಿ ದಕ್ಷಿಣ ಪತೇಶ್ವರನಾಗಿ ಮೆರೆದಂತ ಇಮ್ಮಡಿ ಪುಲಕೇಶಿ ನಮ್ಮ ಅಸ್ಮಿತೆ. ನಮ್ಮದನ್ನು ಬೇಕು. ಮೊದಲ ತಾಯ ಹಾಲು ಕುಡಿದು ಲಲ್ಲೆಯಿಂದ ತೊದಲಿ ನುಡಿದು ಕೆಳೆಯರೊಡನೆ ಬೆಳೆದು ಬಂದ ಮಾತರಾವುದು ಅಂದಾಗ ಕನ್ನಡ ಅಂತ ಹೇಳ್ತೀವಿ. ಇಂಗ್ಲಿಷನ್ನು ತಿರಸ್ಕರಿಸ್ತೀವೋ ಇಲ್ಲ, ಹಿಂದಿಯನ್ನು ದ್ವೇಷಿಸ್ತೀವೋ ಇಲ್ಲ. ಮೊದಲು ನನ್ನದು ನನ್ನ ಕನ್ನಡ, ಮೊದಲು ನನ್ನದು ನನ್ನ ಪುಲಕೇಶಿ ಅನ್ನುವಂಥ ಭಾವ ನಮ್ಮಲ್ಲಿರಬೇಕು. ಜೈ ಶಿವಾಜಿ ಅನ್ನುವ ಸ್ಥಾನದಲ್ಲಿ ಜೈ ಪುಲಕೇಶಿ ಬರಬೇಕು. ಇದು ಯಾವ ಧರ್ಮದ ವಿರುದ್ಧ, ಯಾವುದ ಪಕ್ಷದ ವಿರುದ್ಧ, ಯಾವುದೇ ಸಂಘಟನೆ ವಿರುದ್ಧ, ಶಿವಾಜಿಯ ವಿರುದ್ಧ ಕೂಡ ಅಲ್ಲ. ಮನಸ್ಥಿತಿ ನಮ್ಮದಲ್ಲ. ಆದ್ರೆ ನನ್ನದು ಅನ್ನೋದು ಮುಖ್ಯ ಅಂತ ಪ್ರಶ್ನೆ ಬಂದಾಗ ಜೈ ಪುಲಕೇಶಿ ಅನ್ನುವಂಥ ಘೋಷಣೆ ನಿಮ್ಮೆಲ್ಲರಲ್ಲಿ ಮಾಡಬೇಕು. ಅದಕ್ಕಾಗಿ ಆತ್ಮೀಯರ ಎಂತ ಒಳ್ಳೆ ಕೆಲಸ ಮಾಡೋ ನಮ್ಮ ಹುಡುಗರು ಮತ್ತು ನಮ್ಮ ಶಾಸಕರ ಆಶೀರ್ವಾದದಿಂದ ಅಂದ್ರೆ ಹೊರ ಜಿಲ್ಲೆಯಿಂದ, ಹೊರ ರಾಜ್ಯದಿಂದ, ಇಡೀ ದಕ್ಷಿಣ ಭಾರತದಿಂದ ನಮ್ಮ ಉತ್ತರ ಕರ್ನಾಟಕಕ್ಕೆ ಬರಬೇಕಾದ್ರೆ ಇದೊಂದು ಹೆಬ್ಬಾಗಿಲಂತ ಅನ್ಕೊಂತೀವಿ ನಾವು. ಈ ರಾಷ್ಟ್ರೀಯ ಹೆದ್ದಾರಿಯನ್ನು ತಿರುಗಿ ನೋಡಿದ್ರೆ ಇಲ್ಲಿ ಇಮ್ಮಡಿ ಪುಲಕೇಶಿ ಕಾಣಬೇಕು. ನಾವು ಇಮ್ಮಡಿ ಪುಲಕೇಶಿಯ ಜನ್ಮಭೂಮಿಗೆ ಕಾಲಿಟ್ಟಿ ಅನ್ನುವಂಥ ಒಂದು ಮನೋಭಾವ ಬರಬೇಕು. ಒಳ್ಳೆ ಸ್ಥಳ ಆಯ್ಕೊಂಡಿರಿ. ನಾವು ವಿಜು ಕಪ್ಪಲ್ ಮತ್ತು ಅವರ ಸ್ನೇಹಿತರನ್ನ ಅಭಿನಂದನೆ ಮಾಡ್ತೀನಿ. ನೀವೇನೇ ಮಾಡಬೇಕು ಒಂದು ಒಳ್ಳೆ ಕೆಲಸ ಮಾಡಿರಿ. ಹಿರಿಯರಿಗೂ ಕೂಡ ಮಾರ್ಗದರ್ಶಿ ಆಗುವಂಥ ಕೆಲಸ ಮಾಡಿರಿ. ಅವ್ರ ಜೊತೆ ಸದಾ ಇರ್ರಿ. ಇಂಥ ವಿಧಾಯಕ ಕಾರ್ಯಗಳಿಗೆ ಶಾಸಕರ ಬೆಂಬಲ ಸದಾ ಇರುತ್ತೆ. ಮುಂಬರುವ ದಿನಗಳಲ್ಲಿ ಇಲ್ಲಿ ಒಂದು ಭವ್ಯವಾದ ಮೂರ್ತಿ ಇಮ್ಮಡಿ ಪುಲಕೇಶಿ ಮೂರ್ತಿ ಬರಲಿ. ನೋಡ್ರಲ್ಲಿ ಕರ್ನಾಟ ಬಲಂ ಅಜೇಯಂ ಅಂತೆ. ಕರ್ನಾಟ ಬಲಂ ಅಜೇಯಂ ಅಂತಂದ್ರೆ ಅದೊಂದು ಎಂತ ಬಲ ಇತ್ತಂದ್ರೆ ಪುಲಕೇಶಿಯ ಸೈನ್ಯದಲ್ಲಿ 60,000 ಆನೆಗಳಿತ್ತು. ಮನುಷ್ಯರಲ್ಲ, 60,000 ಆನೆಗಳಿರುವಂತ ದೊಡ್ಡ ಸೇನೆಯನ್ನು ಹೊಂದಿದಾವ. ಅವಾಗ ಚೀನಾದ ಯಾತ್ರಿಕರು ಹೇಳ್ತಾರ ಕರ್ನಾಟ ಬಲಂ ಅಜೇಯಂ, ಕರ್ನಾಟಕದ ಬಲವನ್ನು ಯಾರಿಂದಲೂ ಸೋಲಿಸಲಾಗುವುದಿಲ್ಲ ಅನ್ನುವಂಥ ಮಹಾ ಸಾಮ್ರಾಟನ ಮೂರ್ತಿ ಅಲ್ಲಿ ಸ್ಥಾಪನೆ ಆಗಲಿ. ನಮ್ಮ ಹುಡುಗರು ಮಾಡುವಂತ ಎಲ್ಲ ಕಾರ್ಯಗಳಿಗೆ ಮಾನ್ಯ ಶಾಸಕರು ಬೆಂಗಾವಲಾಗಿರ್ಲಿ ಅಂತ ಆಶಿಸ್ತಾರೆ. ಮಾಡಿದಂತ ಮಹಾನ್ ನಾಯಕ ಈ ಇಮ್ಮಡಿ ಪುಲಕೇಶಿ. ಆದ್ರೆ ಅವರ ಒಂದು ಮೂರ್ತಿ ಅಥವಾ ಪುತ್ಥಳಿ ಎಲ್ಲಿಯೂ ಕೂಡ ಕಾಣದೇ ಇರುವಂತದ್ದು ಒಂದು ದುರದೃಷ್ಟಕರ ಸಂಗತಿ ಅಂತ. ಇತ್ತೀಚೆಗೆ ವೀರ ಪುಲಕೇಶಿ ಕಾಲೇಜಿಗೆ ನಾನು ಹೋದಂತಹ ಕೂಡ ಪುಲಕೇಶಿಯನ್ನ ಪ್ರತಿಷ್ಠಾಪನೆ ಮಾಡಬೇಕು, ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿ ಆ ಕನ್ನಡಿಗನ ಕೀರ್ತಿಯನ್ನ ನಾಡಿನಾದ್ಯಂತ ಬೆಳೆಸುವಂತ ಒಂದು ಪ್ರಯತ್ನವನ್ನ ಪ್ರತಿಯೊಂದು ಜಿಲ್ಲೆ, ತಾಲೂಕು, ಇಡೀ ನಾಡಿನ ಪ್ರತಿಯೊಬ್ಬರು ಕೂಡ ಅದಕ್ಕೆ ಪ್ರಯತ್ನಿಸಿದಾಗ ಮಾತ್ರ ಅದು ಸಾಧ್ಯವಾಗುತ್ತೆ ಎನ್ನುವಂತ ಮೊದಲ ಮಾತನ್ನ ನಾನಿಲ್ಲಿ ಹೇಳಿಕೆ ಇಚ್ಛೆ. ಕನ್ನಡ ನಾಡನ್ನ ಕೇವಲ ದಕ್ಷಿಣಕ್ಕೆ ಮಾತ್ರ ಅಲ್ಲ, ಇಡೀ ಜಗತ್ತಿನಾದ್ಯಂತ ಪಸರಿಸಿದ ಅನ್ನುವಂಥದ್ದು ಎಷ್ಟೋ ಜನತೆಗೆ ಗೊತ್ತಿಲ್ಲ. ನಾವು ಹೇಳ್ತೇವೆ ದಕ್ಷಿಣಾಪತೇಶ್ವರ ಅಂತ ಹೇಳ್ತೀವಿ. ಕೇವಲ ದಕ್ಷಿಣಾಪತೇಶ್ವರ ಅಲ್ಲ, ಇಡೀ ವಿಶ್ವದ ಪ್ರಥಮ ನಾಯಕ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಾಗೆಯೇ ಮೊಟ್ಟ ಮೊದಲಿಗೆ ನೌಕಾಪಡೆಯನ್ನ ಆರಂಭ ಮಾಡಿದಂತ ಶ್ರೇಯಸ್ಸು ಕೂಡ ನಮ್ಮ ಇಮ್ಮಡಿ ಪುಲಕೇಶಿಗೆ ಸಲ್ಲುತ್ತೆ. ಕೀರ್ತಿವರ್ಮ ಶ್ರೀಯಾದೇವಿ ದಂಪತಿಗಳ ಮಗನಾಗಿರ್ತಕ್ಕಂಥ ಈತನಿಗೆ ಪುಲಕೇಶಿ ಅಂತ ಯಾಕೆ ಹೆಸರಿಟ್ರು ಅನ್ನೋದಕ್ಕೆ, ಕೇಶ ಅಂದ್ರೆ ಕೂದಲು, ಹುಲಿಯಂತ ಕೂದಲನ್ನ ಉಳ್ಳವನು ಯಾವನು ಅವನೇ ಪುಲಕೇಶಿ ಅಂತ. ಅವನ ಅಜ್ಜ 1ನೇ ಪುಲಕೇಶಿ. 1ನೇ ಪುಲಕೇಶಿಯಷ್ಟ ಸಾಹಸಮಯ ವ್ಯಕ್ತಿತ್ವ ನನ್ನ ಮಗನಿಗೂ ಬರಲಿ ಅನ್ನುವಂತ ಉದ್ದೇಶದಿಂದ ಆ ತಾಯಿ ಅವನಿಗೆ ಆ ಹೆಸರನ್ನ ಇಟ್ಲು. ಆದ್ರೆ ಮೊದಲನೇ ಹೆಸರೇ ಬೇರೆ ಆತನದು, ಎರೆಯ ಅಂತ. ಎರೆಯ ಹೋಗಿ, ಎರೆಯ ಅಂತಂದ್ರೆ ಕಪ್ಪು ಅಂತ, ಫಲವತ್ತಾದ ಮಣ್ಣು ಅನ್ನುವಂತ ಅರ್ಥವನ್ನ ಕೊಡುತ್ತೆ. ಅಂತ ಕನ್ನಡಿಗ ಫಲವತ್ತಾದ ಮಣ್ಣಿನಲ್ಲಿ ಜನಿಸಿದವನಿಗೆ ಎರೆಯ ಅಂತ ಮೊದಲ ಹೆಸರಿಟ್ರೆ, ಇಡೀ ನಾಡಿನ ಕನ್ನಡ ನಾಡಿನ ಕೀರ್ತಿಯನ್ನ ಹಬ್ಬಿಸಲಿ ನನ್ನ ಮೊಮ್ಮಗ ಅನ್ನುವಂತ ಅವ ಉದ್ದೇಶವನ್ನ ಇಟ್ಕೊಂಡು ಮುಂದೆ ಆ ಪೂರ್ವಜ ಏನು ಅಜ್ಜ ಇದ್ನಲ್ಲ ಆ ಮೊಮ್ಮಗನಿಗೆ 2ನೇ ಪುಲಕೇಶಿ ಅಂತ ಹೆಸರಿಟ್ಟು ಇವತ್ತು ನಾವು ಹೆಸರಿಡ್ತೀವಿ. ನಮ್ಮ ಪೂರ್ವಜರ ಹೆಸರು ಇಡೋದಿಲ್ಲ. ಹಿಂದೆ ಕೂಡ ಪುಲಕೇಶಿಯ ವ್ಯಕ್ತಿತ್ವವನ್ನು ಸಾರಿ ಹೇಳಿದ್ದನ್ನ ನಾವು ನೆನಪಿಸಿಕೊಳ್ಳಬೇಕು. ಅರಬ್ ನಾಡಿನ ಪ್ರವಾಸಿಗಳು ಹೇಳಿದ್ದಾರೆ ತವರಿ ಅಂತ. ಹಾಗೇನೆ
ಹುಯೆನ್ ಸಿಯುಕಿ ಒಳಗ ಬರೀತಾನೆ, ಇಮ್ಮಡಿ ಪುಲಿಕೇಶಿಯ ಬಗ್ಗೆ ವರ್ಣನಾತ್ಮಕವಾಗಿ ಬರೀತಾನೆ. ಹರ್ಷವರ್ಧನನ ರಣಗಜಗಳು ರಣರಂಗದಲ್ಲಿ ಉರುಳಿ ಬೀಳುತ್ತಿರುವುದನ್ನು ಕಂಡು ಹರ್ಷವರ್ಧನ ತನ್ನ ಹರ್ಷವನ್ನೇ ಕಳೆದುಕೊಂಡ ಅನ್ನುವಂತ ಮಾತು. ಅದಕ್ಕೆ ಪುಲಿಕೇಶಿ ಅದು ಒಂದ ಮುಖ ಅಲ್ಲ. ಅವ ಹೇಳ್ತಾನೆ ಸಾಧುಂಗೆ ಸಾಧು. ಕಪ್ಪೇರ ಭಟ್ಟನ ಶಾಸನದಲ್ಲಿ ಬರುತ್ತೆ. ಕನ್ನಡದ ಮೊಟ್ಟ ಮೊದಲ ತ್ರಿಪದಿ ಶಾಸನ ಅಂತ ನಾವು ಹೇಳ್ತೀವಿ. ಕನ್ನಡಿಗರ ಸ್ವಭಾವ ಹೇಗೆ ಅನ್ನುವುದನ್ನ ಅಲ್ಲಿ ಉಲ್ಲೇಖ ಮಾಡ್ತಾರೆ. ಸಾಧುಂಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾಲಿಪ್ಪ ಕಲಿಗೆ ಕಲಿಯುವ ವಿಪರೀತನ್ ಮಾಧವ ನೀತ ಪೆರನಲ್ಲ ಅಂತ. ಕನ್ನಡಿಗರು ದುಷ್ಟರನ್ನ ಕಂಡರೆ ಶಿಕ್ಷಿಸಲೇ ಬಿಡದಂತ ಮಾಧವನೇಯವನಾಗಿರಬೇಕು ಅನ್ನುವಂತ ವಿಚಾರಗಳನ್ನ ವ್ಯಕ್ತಪಡಿಸ್ತಾರೆ. ಅದಕ್ಕೆ ಪುಲಿಕೇಶಿ ಗಂಗ ಕದಂಬ ಕೊಂಕಣದ ಮೌರ್ಯರನ್ನ ಸೋಲಿಸಿ ಉತ್ತರದತ್ತ ಹೋಗಿ ಲಾಟ ಮಾಳವ ಗುರ್ಜರರನ್ನ ಸೋಲಿಸಿ ಬಂದ. ಅದಕ್ಕೂ ಪೂರ್ವದಲ್ಲಿ ತನ್ನ ಚಿಕ್ಕಪ್ಪನ ಜೊತೆಗೆ ಹೋರಾಟ ಮಾಡಿದ್ದನ್ನು ನಾವು ನೆನಪಿಸಿಕೊಳ್ಳುತ್ತೇವೆ. ಪುಲಿಕೇಶಿ ಪ್ರಾಪ್ತ ವಯಸ್ಸಿಗೆ ಬಂದ ಕೂಡಲೇನೆ ಅವನಿಗೆ ಅಧಿಕಾರ ಬಿಟ್ಟುಕೊಡಬೇಕು, ಕೊಡೋದಿಲ್ಲ. ಅಣ್ಣ ಮಗನಿಗೆ ಅಧಿಕಾರ ಕೊಡಬೇಕು ಅನ್ನುವಂತ ನೋಡ್ರಿ, ಅಧಿಕಾರ ಮಂಗಳೇಶನಿಗೆ ಹೇಗಿತ್ತು, ತನ್ನ ಮಗನೇ ಅಧಿಕಾರಕ್ಕೆ ಬರಬೇಕು. ಆದ್ರೆ ಮಂಗಳೇಶನ ಮಗ ಧ್ರುವರಾಜ ಇಂದ್ರವರ್ಮ ಏನಿತ್ತಲ್ಲ, ಪುಲಿಕೇಶಿಯ ಬಗ್ಗೆ ಹೆಮ್ಮೆ ಇತ್ತು. ಇರಾನ್ ಭಾಗದಲ್ಲಿ ವ್ಯಾಪಾರಿಗಳು ವ್ಯಾಪಾರ ನಡೆಸ್ತಾ ಇದ್ರು. ಬಾಸ್ರಾ ನಗರ ಅಂತ ಇವತ್ತು ನಿಮಗೆ ಗೊತ್ತಿರಬಹುದು. ಇವತ್ತಿನ ಬಾಸ್ರಾ ನಗರ ನಿರ್ಮಾಣವಾಗಿದ್ದೇ ಪುಲಿಕೇಶಿಯ ಹೊಡೆತಕ್ಕೆ. ಯಾಕೆ ಅಂತಂದ್ರೆ ವರ್ತಕರೇನಿದ್ರಲ್ಲ, ಅಲ್ಲಿ ಇರಾಕಿನ ರಾಜ ಹಾಕಿ ವರ್ತಕರಿಗೆ ತೊಂದರೆ ಕೊಡ್ತಾ ಇದ್ದ, ಭಾರತೀಯ ವರ್ತಕರಿಗೆ. ಅದು ಗೊತ್ತಾದಾಗ 100 ಹಡಗುಗಳ ಮೂಲಕ, ನೌಕಾಪಡೆ ಅಂತ ನಾನು ಹೇಳಿದೆ, ನೌಕಾಪಡೆಯ ಪಿತಾಮಹ ಅಂತ ಹೋಗಿ ಅಲ್ಲಿರುವಂತಹ ಅರಸನಿಗೆ ಭಯವನ್ನು ಹುಟ್ಟಿಸಿದ, ಸೋಲಿಸಿದ. ಭಯಗೊಂಡಿರುವಂತಹ ಇರಾನಿನ ರಾಜ ಪಲಾಯನಗೊಂಡು ತಮ್ಮ ರಕ್ಷಣೆಗಾಗಿ ಒಂದು ನಗರ ನಿರ್ಮಿಸಿದ. ಅದುವೇ ಇವತ್ತಿನ ಬಾಸ್ರಾ ನಗರ. ಗುರಿ ಹೌದು. ದೇಶ ವಿದೇಶಗಳನ್ನು ಆಳಿದಂತ ಎಷ್ಟೋ ಅರಸರು ಅದಕ್ಕೆ ಕಾಣಿಕೆ ಕೊಟ್ಟಿದ್ದು. ಹಿಂದೊಂದು ದಿನ ಶಿಕ್ಷಣ ಕೇಂದ್ರ ಅದು, ಇವತ್ತು ಅಲ್ಲಿ ಹೇಳ ಹೆಸರಿಲ್ಲ. ಆ ಗುಡಿ ಸಂಪೂರ್ಣ ನಾಶವಾಗಿದ್ದಾವೆ. ಆ ಗುಡಿಯೊಳಗೆ ಹೋದ್ರೆ ನೋವಾಗುತ್ತೆ. ಒಬ್ಬ ಇತಿಹಾಸ ವಿದ್ಯಾರ್ಥಿಯಾಗಿ ಯಾಕೆ ನೋವಾಗುತ್ತೆ ಅಂದ್ರೆ, ಆ ಗುಡಿಯೊಳಗ ಒಂದು ಕಲ್ಲು ಇವತ್ತು ಸರಿಯಾಗಿ ಉಳಿದಿಲ್ಲ. ನಾನು ನನ್ನ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗಿದ್ದೆ ಒಮ್ಮೆ. ಅಲ್ಲೆಲ್ಲ ಕನಕದ ಬೊಂಬೆಗಳು, ಲಿಂಬೆಹಣ್ಣು, ವಿಭೂತಿ, ಕುಂಕುಮ ಎಲ್ಲ ಬಿದ್ದಿದ್ವು. ನಾನು ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಹೋಗಿ ಅದನ್ನು ಸ್ವಚ್ಛ ಮಾಡಿ ಅಲ್ಲಿರ್ತಕ್ಕಂಥ ಶಾಸನವನ್ನ ಮೇಲಕ್ಕೆತ್ತಿಸಿ ಅದನ್ನು ಸ್ವಚ್ಛಗೊಳಿಸಿ ಬಂದಿದ್ದೆ. ಆದ್ರೆ ಇವತ್ತು ಮತ್ತೆ ಅದೇ ಸ್ಥಿತಿಯಲ್ಲಿದ್ದಾವೆ. ಯಾಕೆ ನಾನು ಅರಸಿ ಬೀದಿಯನ್ನು ಒತ್ತೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು ರಾಜಧಾನಿ ಕೇಂದ್ರ ವಿಕ್ರಮಪುರ ಅಂತ ಹೆಸರಿರ್ತಕ್ಕಂಥದ್ದು ಅದು. ಅಷ್ಟೇ ಅಲ್ಲ, ಅಕ್ಕಾದೇವಿ ಒಬ್ಬ ಕಲ್ಯಾಣದ ಚಾಲುಕ್ಯ ಚಕ್ರವರ್ತಿಯ ಸಹೋದರಿ, ಜಯಸಿಂಹನ ಸಹೋದರಿ, ಅದನ್ನ ನಿರ್ಮಾಣ ಮಾಡಿದ್ರು. ಇವತ್ತು ಇನ್ನೊಂದು ವಿಶೇಷ ಏನು, ಆ ದೇವಾಲಯದ ಒಂದು ತ್ರಿಕೂಟ ದೇವಾಲಯ. 3 ಗರ್ಭಗುಡಿಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಒಂದೇ ವೇದಿಕೆ, ಅದರ ಮೇಲೆ 3 ಗರ್ಭ ಒಳಗೊಂಡಿದ್ದು. ಎಲ್ಲಿ ಅಂತಂದ್ರೆ ಅದು ನಮ್ಮ ಚಾಲುಕ್ಯ ರಾಜಧಾನಿ ಬಾದಾಮಿಯೊಳಗೆ. ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ 3 ಗರ್ಭಗುಡಿಗಳನ್ನು ಒಳಗೊಂಡಿರ್ತಕ್ಕಂಥ ದೇವಾಲಯ ನಿರ್ಮಾಣಗೊಂಡಿದ್ದು ಅದು ಬಾದಾಮಿಯೊಳಗ, ನಮ್ಮ ಚಾಲುಕ್ಯ ನಾಡಿನಲ್ಲಿ, ಚಾಲುಕ್ಯರ ರಾಜಧಾನಿಯಲ್ಲಿ. ಹಾಗಾಗಿ ಅರಸಿ ಬೀದಿಯ ಕಡೆಗೆ ಸ್ವಲ್ಪ ಗಮನ ಕೊಟ್ಟು ಅದನ್ನ ಒಂದು ಶಿಕ್ಷಣ ಕೇಂದ್ರ ಇತ್ತು, ಅದನ್ನ ಪ್ರೋತ್ಸಾಹಿಸಬೇಕು. ಪಟೇಶ್ವರ ಇಮ್ಮಡಿ ಪುಲಿಕೇಶಿ ಅವರಿಗೆ, ಇಮ್ಮಡಿ ಪುಲಿಕೇಶಿ ಅವರಿಗೆ ಹಂತದಲ್ಲಿ ನಾವು ಇಮ್ಮಡಿ ಪುಲಿಕೇಶಿ ಅವರ ಬಗ್ಗೆ ಓದಿದ್ವಿ. ಇವತ್ತು ಹಜರತ್ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಓದಿದ್ದೀವಿ, ಇಮ್ಮಡಿ ಪುಲಿಕೇಶಿ ಅವರ ಬಗ್ಗೆ ಓದಿದ್ದೀವಿ, ಶಿವಾಜಿ ಅವರ ಬಗ್ಗೆ ಓದಿದ್ದೀವಿ. ಇವೆಲ್ಲ ಓದುವಂತ ಈ ದೇಶಕ್ಕಾಗಿ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟು ಈ ದೇಶ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥವ್ರ ಹೆಸರು ಮಾತ್ರ ಇವತ್ತು ನಮ್ಮ ಇತಿಹಾಸ ಪುಟಗಳಲ್ಲಿ ಉಳಿದಿದ್ದಾವೆ ಅನ್ನೋದನ್ನ ನಾವು ಅರ್ಥೈಸ್ಕೋಬೇಕು. ಆದರೆ ಒಂದು ಕಡೆ ಇತಿಹಾಸದಲ್ಲಿ ಇದ್ದಾರೆ, ಆದರೆ ಇತಿಹಾಸ ಅದನ್ನು ನೆನಪಿಡುವಂಥ ಕೆಲಸ ಈ ಮುಂದಿನ
ಇತಿಹಾಸದಲ್ಲಿ ಕೂಡ ಅವರನ್ನ ನಾವೆಲ್ಲರೂ ನೆನಪಿಸುವಂತ ಕೆಲಸ ಆದಾಗ ಅವರು ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿಯೋದಕ್ಕೆ ಸಾಧ್ಯ ಅನ್ನೋದನ್ನ ನಾವು ಅರ್ಥಿಸ್ಕೊಳ್ಬೇಕಾಗಿದೆ. ಯಾಕಂದ್ರೆ ನಮಗೆ ಇಲ್ಲೇ ಬದಾಮಿ, ಬಹುತೇಕ ಬದಾಮಿ ಇಂದ್ರ ಚಾಲುಕ್ಯರ ನಾಡು ಅಂತ ಹೇಳ್ತಾರೆ. ಬಹುತೇಕ ಇಮ್ಮಡಿ ಪುಲಕೇಶಿ ಚಾಲುಕ್ಯರ ನಾಡು ಬದಾಮಿಯಿಂದ ಪ್ರಾರಂಭ ಆಗಿ ಇರಾಕ್ ವರೆಗೂ ಕೂಡ ಇವತ್ತು ಮುಟ್ಟಿ ಬಂದರು ಅನ್ನೋದನ್ನ ಇದೀಗ ತಾನೇ ನಮ್ಮ ಉಪನ್ಯಾಸಕರು ಬಹಳ ಸವಿಸ್ತಾರವಾಗಿ ಇನ್ನೂ ಕೂಡ ವೀರ ಇಮ್ಮಡಿ ಪುಲಕೇಶಿ ಅವರ ಒಂದು ಮೂರ್ತಿ ಕೂಡ ಪ್ರತಿಷ್ಠಾನ ಮಾಡುವಂತ ಕೆಲಸ ಮಾಡಲಿಲ್ಲ. ಸಾರ್ವಜನಿಕವಾಗಿ ಯಾಕಂದ್ರೆ ಯಾವ ರಾಜ ಈ ನಾಡನ್ನ ಆಳಿ ಎಲ್ಲರಿಗೂ ಯಾವುದೇ ಜಾತಿ ಮತ ಭೇದವನ್ನದೆ ಇವತ್ತು ಆಡಳಿತವನ್ನು ಕೊಟ್ಟು ಎಲ್ಲರನ್ನ ರಕ್ಷಿಸಿ ಯಾವುದೇ ಒಂದು ಶಕ್ತಿಯು ಕೂಡ ಒಂದು ಗಟ್ಟಿಯಾಗಿ ನಿಂತಂತ ಧ್ವನಿಯಾಗಿ ನಿಂತಂತ ಯಾರಾದರೂ ಇದ್ರೆ ಅಂದಿನ ಕಾಲದಲ್ಲಿ ನಮ್ಮ ದಕ್ಷಿಣ ಬಸವೇಶ್ವರ ಇಮ್ಮಡಿ ಪುಲಕೇಶಿಯವರು ಅನ್ನೋದನ್ನ ನಾವು ಶಾಶ್ವತವಾಗಿ ನಮ್ಮ ಮನದಲ್ಲಿ ಉಳಿಸ್ಕೊಳ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಇವತ್ತು ಏನು ಒಂದು ವೃತ್ತವನ್ನು ಉದ್ಘಾಟನೆ ಮಾಡಿದ್ವಿ, ಇದು ಕೇವಲ ವೃತ್ತವಾಗಿ ಉಳಿಯೋದಿಲ್ಲ. ಬರೋ ದಿನಗಳಲ್ಲಿ ಇಮ್ಮಡಿ ಪುಲಕೇಶಿಯವರ ಒಂದು ಬಹುತೇಕ ಅವರು ಬಹಳ ಎತ್ತರ ಇದ್ರು, ಕಪ್ಪು ಬಣ್ಣದವರಿದ್ರು ಅನ್ನೋದನ್ನು ನಾವು ಓದಿ ಮಾಡಿ ತೋರಿಸೋಣ ಅನ್ನೋ ಮಾತನ್ನ ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೇವೆ. ಇದೆಲ್ಲ ಶ್ರೇಯಸ್ಸು ನಮ್ಮ ವಿಜಯ ಕೊಪ್ಪದ ಅಥವಾ ಅವರ ಸಂಗಡಿಗರಿಗೆ ಹೋಗುತ್ತೆ. ಯಾಕಂದ್ರೆ ಹುಡುಗರಲ್ಲಿ ಆ ಯುವಕರು ಸುಮಾರು ವರ್ಷಗಳಿಂದ ನನ್ನ ಸಂಪರ್ಕದಲ್ಲಿದ್ದಾರೆ. ಆದ್ರೆ ಅವರು ಒಂದೇ ಕನಸು, ಇಮ್ಮಡಿ ಪುಲಕೇಶಿ ಅವರ ವೃತ್ತ ಆಗಬೇಕು, ಇಮ್ಮಡಿ ಪುಲಕೇಶಿ ಅವರ ಒಂದು ವೃತ್ತಿಯನ್ನು ನಾವು ಮಾಡಬೇಕು ಅಂತೇಳಿ ಅವರ ಕನಸನ್ನು ಹೊತ್ತಿದ್ದಾರೆ. ಯಾಕಂದ್ರೆ ಯುವಕರಲ್ಲಿ ಇದು ಬರಬೇಕಿಲ್ಲ, ಇವತ್ತು ಚಿಂತನೆ ಮಾಡಬೇಕು. ಯಾಕಂದ್ರೆ ಈ ದೇಶದ ಭವಿಷ್ಯವನ್ನ ಇವತ್ತು ರಕ್ಷಿಸುವಂತವರು, ಈ ದೇಶದ ಇವತ್ತು ಸದೃಢವಾದ ರಾಷ್ಟ್ರವನ್ನು ಕಟ್ಟುವಂತಹ ಯುವಕರು ಮುಂದಾಗಿದ್ದಾರಲ್ಲ, ಯುವಕರಿಗೆ ಪ್ರೋತ್ಸಾಹಿಸುವುದು ಯಾವುದೇ ಜನಪ್ರತಿನಿಧಿಯ ಆದ್ಯ ಕರ್ತವ್ಯ ಅನ್ನೋ ಭಾವನೆಯನ್ನ ಭಾವಿಸಿಕೊಂಡು ಇವತ್ತು ನಾನು ಕೂಡ ಅವರ ಜೊತೆಗಿದ್ದೀನಿ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಆ ಹೊನ್ನ ನಾಡಿನಲ್ಲಿ ಅನೇಕ ಐತಿಹಾಸಿಕವಾದ ಸ್ಥಳಗಳಿದ್ದಾವೆ ಅನ್ನೋದನ್ನ ನಾವು ಕೆಲವಷ್ಟು ನೋಡಿದ್ವಿ. ಅವರು ಒಂದು ಉದಾಹರಣೆ ಕೊಟ್ಟರು. ಒಂದು ನಾವು ಸುಳ್ಳುಬಾವಿಯಲ್ಲಿ ನೋಡ್ತೀವಿ, ಅಲ್ಲಿ ನಮ್ಮ ದೇವಸ್ಥಾನ. ಅದು ಬಿಟ್ರೆ ನಾನು ನಂದವಾಡಿಗೆಯಲ್ಲಿ ಸಂಗಮೇಶ್ ಮೂಕ ಬಸವಣ್ಣ ಮತ್ತು ಸಂಗಮೇಶ್ವರ ದೇವಾಲಯ. ಬಹುತೇಕ ನನಗೆ ಈ ಪುರಾತತ್ವ ಇಲಾಖೆ ಅಡಿಯಲ್ಲಿ ಇವತ್ತು ನಾನು ಕಳೆದ ಅವಧಿಯಲ್ಲಿ ಇವತ್ತು ಈ ಎರಡು ಅವರು ಬಂದು ಕೇಳಿದ್ರು. ನನಗೆ ಗೊತ್ತಿರೋದೇ ಎರಡು ದೇವಸ್ಥಾನ. ಯಾಕಂದ್ರೆ ಇನ್ನೊಂದು ನಾನು ಕೇಳಿದ್ದೆ ಅರಸಿಬಿಡಿ ಅಂತ ಕೇಳಿದ್ರೆ, ಅರಸಿಬಿಡಿ ಕೆರೆ ಅಂತ ಬಹಳ ಇವತ್ತು ಹೆಸರಾಂತ ಕೆರೆ ನಮ್ಮ ಗೂಡೂರು ಜಿಲ್ಲಾ ಪಂಚಾಯಿತಿಯಲ್ಲಿ. ಬಹುತೇಕ ಅದಕ್ಕೆ ನಾನು ಕೂಡ ಭೇಟಿ ಕೊಟ್ಟಿದ್ದೆ. ಅಲ್ಲಿ ಯಾವ ದೇವಸ್ಥಾನಗಳು ಅಥವಾ ಶಿಲೆಗಳು ನನ್ನ ಕಣ್ಣು ಬಿದ್ದಿಲ್ಲ. ನಾನು ನಮ್ಮ ನಾಗಣ್ಣವರಿಗೆ ವಿನಂತಿ ಮಾಡ್ಕೊತೀನಿ, ತಾವು ಎಲ್ಲೆಲ್ಲಿ ನಮ್ಮ ಐತಿಹಾಸಿಕ ಸ್ಥಳಗಳು ಇಲ್ಲಿ ಏನೋ ಗುರುತಿಸದೆ ಬಿಟ್ಟಿದಾರ ಅಲ್ಲಿ ದಯವಿಟ್ಟು ನಮ್ಮನ್ನು ಕರ್ಕೊಂಡು ಹೋಗ್ರಿ. ಅವನ್ನೆಲ್ಲವನ್ನೂ ಕೂಡ ಪುರಾತತ್ವದ ಇಲಾಖೆಯಲ್ಲಿ ಸೇರಿಸಿ ಅವನ್ನ ಮತ್ತೆ ಬೆಳಕನ್ನು ಚೆಲ್ಲುವಂತ ಕೆಲಸ ನಾನು ಖಂಡಿತವಾಗಿ ಮಾಡ್ತೀನಿ ಅನ್ನೋ ಮಾತನ್ನು ನಾನು ನಾಗಣ್ಣವರ ಗುರುಗಳಿಗೆ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಮಾಡಬೇಕು. ನಾಡದಲ್ಲೇ ಜನಿಸಿದಂಥವ್ರು, ಚಾಲುಕ್ಯರ ನಾಡದಲ್ಲೇ ನಾವು ಇದ್ದಂಥವ್ರು. ನಾವು ಈ ನಾಡಿನಲ್ಲಿ ಹುಟ್ಟಿ ಈ ನಾಡನ್ನ ಬೆಳೆದಂತ ಅನೇಕ ದಿಗ್ಗಜರನ್ನ ನಾವು ನೆನೆಸಿ ಸ್ಮರಿಸದೇ ಇದ್ರೆ ನಾವು ಈ ನಾಡಿನಲ್ಲಿ ಹುಟ್ಟಿದ್ದು ಕೂಡ ಸಾರ್ಥಕತೆ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ನಾಗಣ್ಣ ಅವರು ದಯವಿಟ್ಟು ಅದನ್ನು ತೋರಿಸಿ ನಮ್ಮ ಮಲ್ಲಿಕಾರ್ಜುನವರಿಗೂ ನೋಡಿದ ಪುಲಕೇಶಿ ಅವರ ಹೆಂಡತಿಯ ತವರು ಮನೆ ಆಗಿತ್ತು ಅನ್ನೋದನ್ನು ಕೂಡ ನನಗೆ ಕೆಲವಷ್ಟು ಜನ ನನಗೆ ಹೇಳ್ತೀನಿ. ಬೀಡು ಅಂತ ಅಲ್ಲಿ ರಾಣಿ ಇದ್ರು ಅನ್ನೋದನ್ನ ನನಗೆ ಅಲ್ಲಿಯ ಹಿರಿಯರು ಹೇಳಿದ್ದಷ್ಟೇ ನೆನಪು. ಬಹುತೇಕ ಅಲ್ಲಿ ಅನೇಕ ಮಂದಿರಗಳದಾವು, ಶಾಸನಗಳದಾವು ಅನ್ನೋದನ್ನು ಕೂಡ ತಾವು ಗಮನಕ್ಕೆ ತಂದಿದ್ರಿ. ಖಂಡಿತವಾಗಿ ನಾನು ನಾಳೆನೇ ಪತ್ರ ಬರೀತೀನಿ. ನಾಳೆನೇ ನಮ್ಮ ಪುರಾತತ್ವ ಇಲಾಖೆಯ ಕಮಿಷನರ್ಗೆ ಪತ್ರ ಬರೀತೀನಿ. ಬಂದು ಅವನ್ನೆಲ್ಲವನ್ನ ಭೇಟಿ ನೀಡಿ ಏನು ನಮ್ಮ ನಾಗಣ್ಣವ್ರ ಗುರುಗಳ ಜೊತೆಗೆ ಅವ್ರ ಹೆಸರು ಹಾಕಿ ಬರೀತೀನಿ. ನಾನು ಅವ್ರನ್ನ ಹಿಡ್ಕೊಂಡು ಕರ್ಕೊಂಡು ಹೋಗಿ ಎಲ್ಲ ನೋಡಿ ಅವ್ರನ್ನ ಅಭಿವೃದ್ಧಿ ಪಡಿಸ್ಬೇಕು ಅಂತೇಳಿ. ಯಾಕಂದ್ರೆ ಈ ವಿಚಾರವನ್ನು ನೋಡಿ ಹಲವಾರು ಏನಪ್ಪ ನಮ್ಮ ತಾಲೂಕಿಗೆ ಎಡಕಾಗ್ತಾವ. ಒಂದು ಸುಳಿನೋಯಾಗ ಒಂದು ದಂಡವಾಡಿ ಕನಸಲ್ಲ.
ಬಹುತೇಕ ಅವ್ರ ಕನಸಾಗಿತ್ತು ಇಮ್ಮಡಿ ಪುಲಕೇಶಿಯ ವೃತ್ತ ಆಗ್ಬೇಕು, ಇಮ್ಮಡಿ ಪುಲಕೇಶಿ ಬಗ್ಗೆ ದೇಶಕ್ಕೆ ತಿಳಿಸುವಂಥದ್ದು ಆಗ್ಬೇಕು, ಎಲ್ಲರೂ ಅರ್ಥಿಸ್ಕೋಬೇಕು ಅನ್ನೋದನ್ನ ಅವರ ಕನಸನ್ನ ಇವತ್ತು ನನಸಾಗಿದೆ. ಇದು ಬರೋ ವರ್ಷ ಬಹುತೇಕ ಮುಂದಿನ ವರ್ಷ ಜಯಂತಿಯಲ್ಲೇ ಇಲ್ಲಿ ಮೂರ್ತಿ ಪ್ರತಿಷ್ಠಾನ ಆಗತ್ತೆ ಅನ್ನೋದನ್ನು ಕೂಡ ನಾನು ಇವತ್ತು ನಿಮಗೆ ಭರವಸೆಯ ಮಾತನ್ನು ಕೊಟ್ಟು ಇವತ್ತು ಅದನ್ನ ನಾವು ಅದನ್ನ ತಯಾರು ಮಾಡ್ರಿ. ಅದಕ್ಕೆ ನಾವು ಗದ್ದೆದೇವಿಯನ್ನು ಕೂಡಿಕೊಂಡು ಒಂದು ಮೂರ್ತಿಯನ್ನ ಪ್ರದರ್ಶನ ಮಾಡುವಂತ ಕೆಲಸ ಮುಂದಿನ ವರ್ಷವೇ ಈ ಲೋಕಾರ್ಪಣೆ ದಿನಾಚರಣೆ ಮುಗಿಸಲೇ ಡಿಸೆಂಬರ್ 4ರಂದೇ ಮುಂದಿನ ವರ್ಷ ಇಲ್ಲಿ ನಾವು ಅದನ್ನ ಕೂಡಿಸಿ ಉದ್ಘಾಟನೆಯನ್ನ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಮ್ಮ ಶರಣು ಬೆಲ್ಲದ ಅವರು ಮತ್ತು ನಮ್ಮ ಮಾಜಿ ಪುರಸಭೆ ಅಧ್ಯಕ್ಷರು ಅವರು ಮತ್ತು ಎಲ್ಲ ಯುವಕರು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿದ್ದಕ್ಕೆ ನಾಗನವ್ರ ಸರ್ಗೆ ಈ ಬುಕ್ಕಿನಿಂದ ಸನ್ಮಾನ ನಮ್ಮ ಇಮ್ಮಡಿ ಪುಲಿಕೇಶ್ ವತಿಯಿಂದ ಸನ್ಮಾನ ಮಾಡೋದಂತ ಹಂಗಾಗಿ ವಿನಂತಿಯನ್ನು ಕೊಡಬೇಕು. ವಿನಂತಿಯನ್ನು ಕೊಡ್ತೇನೆ ನಮ್ಮ ಎಮ್ಮೆಲ್ಯೆ ಸಾಹೇಬ್. ಸ್ವಲ್ಪ ಅಗಲಾಗಣ ಶ್ರೀಯುತ ಮಲ್ಲಿಕಾರ್ಜುನ್ ಸಜ್ಜನ್ ಸರ್ ಹಾಗೂ ಸಾಹಿತಿಗಳಾಗಿರುವಂತಹ ನೋಡಲ್ಲ ಅದ್ರಾಗ ಉಸಿರು ಬರೋಲ್ರಿ. ಈಗ ನಮ್ಮ ಇದ್ರಾಗ ಎಲ್ಲರೂ ಬರ್ತಾರೆ ಬರ್ತಾರನಲ್ಲ ಎಲ್ಲ ಫುಲ್ ದಕ್ಷಿಣ ಪತೇಶ್ವರ